ಟಾಸ್ಕ್ ಒಂದರಲ್ಲಿ ಹನುಮಂತನ ತಂಡ ಗೆದ್ದಿದೆ ವೀಕ್ಷಕರೇ. ಬನ್ನಿ ಒಂದು ವಿಡಿಯೋನ ನೋಡ್ಕೊಂಬರೋಣ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ 2 ತಂಡಗಳಾಗಿ ವಿಭಜನೆ ಆಗಿದ್ದು, ಬಿಗ್ ಬಾಸ್ ಮನೆಯಲ್ಲಿ ಹನುಮಂತನ ಒಂದು ತಂಡ ಹಾಗೆ ಗೌತಮಿ ಅವರ ಒಂದು ತಂಡ ಕೂಡ ಬಿಗ್ ಬಾಸ್ ಮನೆಯಲ್ಲಿ 2 ತಂಡಗಳಾಗಿ ವಿಭಜನೆ ಆಗಿತ್ತು. 2 ತಂಡಗಳಿಗೆ ಬಿಗ್ ಬಾಸ್ ಒಂದು ಟಾಸ್ಕನ್ನು ನೀಡಿದ್ರು. ಆ ಟಾಸ್ಕ್ನಲ್ಲಿ ಹನುಮಂತನ ತಂಡ ಇವತ್ತು ಗೆದ್ದು ಸಂತೋಷವನ್ನು ವ್ಯಕ್ತಪಡಿಸಿದ ವೀಕ್ಷಕರೇ. ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಒಂದು ವಿಚಾರಕ್ಕೂ ಸನ್ನಿವೇಶದಲ್ಲಿಯೂ ಕೂಡ ಕಿತಾಪತಿ ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಾತು ಅತಿರೇಕಕ್ಕೆ ಮಾತನಾಡುವುದು ಹೆಚ್ಚು ಅಂತಹದ ಒಂದು ವಿಚಾರ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಒಂದು ಟಾಸ್ಕ್ನ ವಿಚಾರವಾಗಿ ಗಲಾಟೆ ನಡೆಯಿತು ವೀಕ್ಷಕರೇ. ಬ್ಯಾರಲ್ ಒಳಗೆ ಇದ್ದು ಬಾರ ಒಂದು ಕೈಯಲ್ಲಿ ಕಟ್ಕೊಂಡು ಟಾಸ್ಕ್ ಒಂದು ನೀಡಿತ್ತು. ಈ ಒಂದು ಟಾಸ್ಕ್ನಲ್ಲಿ ರಜತ್ ಅವರನ್ನು ಉಸ್ತುವಾರಿಯಾಗಿ ನೇಮಕ ಮಾಡಿದರು, ರಜತ್ ಮತ್ತು ತ್ರಿವಿಕ್ರಮ್ ಅವರನ್ನು. ಇವರ ಒಂದು ತಂಡದಲ್ಲಿ ತ್ರಿವಿಕ್ರಮ್ ಹಾಗೂ ರಜತ್ ನಡುವೆ ಗಲಾಟೆ ಕೂಡ ಆಯಿತು ವೀಕ್ಷಕರೇ. ಕೊನೆಗೂ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಹನುಮಂತನ ತಂಡ ಗೆದ್ದು ಇದೀಗ ಕ್ಯಾಪ್ಟನ್ಗೆ ಆಯ್ಕೆ ಆಗಿದೆ. ಇವತ್ತು ಕ್ಯಾಪ್ಟನ್ ಆಗಿ ಬಿಗ್ ಬಾಸ್ ಅವರಿಗೆ ಹನುಮಂತ ಅವರಿಗೆ ಆದೇಶವನ್ನು ಕೊಟ್ಟಿದ್ದರು. ನಿಮ್ಮ ಕ್ಯಾಪ್ಟನ್ ಹಾಗೂ ಕ್ಯಾಪ್ಟನ್ ಆಗದವರು ಮತ್ತು ಆಗುವವರನ್ನು ನೀವು ತಿಳಿಸಿ ಅಂತ. ಹಾಗಾಗಿ ಹನುಮಂತ ಅವರು ಭವ್ಯಗೌಡ ಅವರ ಹೆಸರನ್ನು ಸೂಚಿಸಿದ್ದಾರೆ. ಸಿಕ್ಕಾಪಟ್ಟ ಸಖತ್ತಾಗಿ ಆಟ ಆಡಿದ್ದಾರೆ, ಸ್ಟ್ರಾಂಗ್ ಇದ್ದಾರೆ ಅಂತೇಳಿ ಹನುಮಂತ ಅವರು ಕ್ಯಾಪ್ಟನ್ಸಿ ಆಟಕ್ಕೆ ಸೆಲೆಕ್ಟ್ ಮಾಡಿದ್ದಾರೆ ಭವ್ಯಗೌಡ ಅವರನ್ನು. ಗೌತಮಿ ಅವರು ಮಂಜಣ್ಣ ಅವರನ್ನು ರಿಜೆಕ್ಟ್ ಮಾಡಿದ್ದಾರೆ, ಕ್ಯಾಪ್ಟನ್ಸಿ ಟಾಸ್ಕ್ನಿಂದ ಹೊರಗೆ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ವಿಚಾರ ನಿಜಕ್ಕೂ ಕನ್ಫ್ಯೂಸ್ ಆಗಿದೆ ಅಂತಲೇ ಹೇಳ್ಕೋಬೋದು. ಏಕೆಂದರೆ ಜೊತೆಗೆ ಇದ್ದಂತಹ ಗೌತಮಿ ಮತ್ತು ಮಂಜು ಇವರನ್ನು ಕ್ಯಾಪ್ಟನ್ಸಿ ಟಾಸ್ಕ್ನಿಂದ ಆಚೆ ಹಾಕಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ.